ಕನಕಪುರ ಬಂಡೆಗೆ ಒಲಿದ ಸಿಎಂ ಗದ್ದುಗೆ. ಚಿಂತಾಮಣಿಯಲ್ಲಿ ಕಹಳೆ ಊದಿದ ಒಕ್ಕಲಿಗ ಸಮಾಜ. ಡಿಕೆ ಶಿವಕುಮಾರ್ಗೆ ಸಿಎಂ ಪಟ್ಟ. ಚಿಂತಾಮಣಿಯಲ್ಲಿ ಬೃಹತ್ ರ್ಯಾಲಿ ನಡೆಸಿ ಹರ್ಷ ವ್ಯಕ್ತಪಡಿಸಿದ ಮುಖಂಡರು. ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ ಐತಿಹಾಸಿಕ ಕ್ಷಣವನ್ನು ರಾಜ್ಯಾದ್ಯಂತ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಈ ಐತಿಹಾಸಿಕ ಸಂದರ್ಭದ ಹಿನ್ನೆಲೆಯಲ್ಲಿ ಚಿಂತಾಮಣಿ ನಗರದಲ್ಲಿ ಒಕ್ಕಲಿಗ ಸಮುದಾಯದಿಂದ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರಿಂದ ಬೃಹತ್ ವಿಜಯೋತ್ಸವ ಮತ್ತು ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ನಗರದ ಪ್ರಮುಖ ರಸ್ತೆಗಳಲ್ಲಿ ನಡೆದ ಈ ಬೃಹತ್ ರ್ಯಾಲಿಯಲ್ಲಿ ನೂರಾರು ಯುವಕರು ಮತ್ತು ಮುಖಂಡರು ಭಾಗವಹಿಸಿದ್ದರು. ಡಿಕೆ ಶಿವಕುಮಾರ್ ಅವರ ಭಾವಚಿತ್ರವಿರುವ ಧ್ವಜಗಳು ಕೈಯಲ್ಲಿ ಹಿಡಿದು ಘೋಷಣೆಗಳನ್ನು ಕೂಗುತ್ತಾ ಅಭಿಮಾನಿಗಳು ತಮ್ಮ ಹರ್ಷವನ್ನ ವ್ಯಕ್ತಪಡಿಸಿದರು. ಮೋಟಾರ್ ಸೈಕಲ್ಗಳ ಮೂಲಕ ನಗರದಾದ್ಯಂತ ಸಂಚರಿಸಿ ಸಾರ್ವಜನಿಕ ಗಮನ ಸೆಳೆದರು. ಇದೇ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಬುಕ್ಕನಹಳ್ಳಿ ಶಿವಣ್ಣ ಹಾಗೂ ಸ್ಕೂಲ್ ಸುಬ್ಬಾರೆಡ್ಡಿ ಮಾತನಾಡಿ, ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿರುವುದು ಇಡೀ ರಾಜ್ಯಕ್ಕೆ ಮತ್ತು ನಮ್ಮ ಸಮುದಾಯಕ್ಕೆ ಹೆಮ್ಮೆಯ ವಿಷಯವಾಗಿದೆ. ಅವರ ನಾಯಕತ್ವದಲ್ಲಿ ರಾಜ್ಯವು ಅಭಿವೃದ್ಧಿಯ ಹೊಸ ಪಥದಲ್ಲಿ ಸಾಗಲಿದೆ ಎಂಬ ವಿಶ್ವಾಸ ನಮಗಿದೆ. ಮುಂಬರುವ ದಿನಗಳಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಕರ್ನಾಟಕವನ್ನು ಮುನ್ನಡೆಸಲು ಅವರಿಗೆ ಭಗವಂತನು ಶಕ್ತಿ ನೀಡಲಿ ಎಂದು ಮುಖಂಡರು ಹಾರೈಸಿದರು. ಈ ಸಂದರ್ಭದಲ್ಲಿ ಈರುಳ್ಳಿ ಶಿವಾರೆಡ್ಡಿ, ನಗರಾಭಿವೃದ್ಧಿ ಅಧ್ಯಕ್ಷರಾದ ಶ್ರೀನಾಥ್ ಬಾಬು, ಚಂದ್ರಶೇಖರ್, ಮಾದಮಂಗಲ ಚಂದ್ರಪ್ಪ, ಆರ್ಎಂಜೆ ಶ್ರೀನಿವಾಸ್, ಮುರುಗಮಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿ, ಕೃಷ್ಣಮೂರ್ತಿ, ಬೈರೆಡ್ಡಿ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ಸತತ ಅವರು 2 ವರ್ಷ ರಾಜ್ಯವನ್ನು ಪ್ರವಾಸ ಮಾಡಿ ನಮ್ಮ ಸರ್ಕಾರವನ್ನು ತರಬೇಕು, ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು, ಒಳ್ಳೆಯ ಆಡಳಿತ ಕೊಡಬೇಕು, ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅನ್ನೋ ಒಂದು ದಾರಿಯಲ್ಲಿ ಪಕ್ಷವನ್ನು ಮುನ್ನಡೆಸಿ 135 ಸ್ಥಾನಗಳನ್ನು 2023ರಲ್ಲಿ ಗೆಲ್ಲಿಸುವ ಮುಖಾಂತರ ನಮ್ಮ ರಾಜ್ಯಕ್ಕೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದರು. ಆ ಒಂದು ಸಂದರ್ಭದಲ್ಲಿ ಹಿರಿಯರು ಆದಂಥ ಪಕ್ಷದ ಮುಖಂಡರಾದಂಥ ಹಿಂದುಳಿದ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನು ಸಂದರ್ಭದಲ್ಲಿ ಮುಖ್ಯಮಂತ್ರಿ ಮಾಡಿದರು. ಹೈಕಮಾಂಡ್ ಲೆವೆಲಲ್ಲಿ ಆ ಒಂದು ಸಂದರ್ಭದಲ್ಲಿ 50-50 ಸ್ಥಾನವನ್ನು ಕೊಟ್ಟು ಅವರನ್ನು ಮುಂದುವರಿಸಿ ಈ ರಾಜ್ಯದ ಮತ್ತು ದೇಶದ ಸರ್ವತೋಮುಖ ಅಭಿವೃದ್ಧಿಗಾಗಿ ಎಲ್ಲ ಬಡವರ ಪರವಾಗಿ ಕೆಲಸ ಮಾಡಲು ಈ ತಾಲೂಕನ್ನು ಒಳ್ಳೆಯ ಅಭಿವೃದ್ಧಿ ಮಾಡಲಿಕ್ಕೆ ಒಂದು ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ. ಅವರು ಮುಂದಿನ 25 ವರ್ಷಗಳು 30 ವರ್ಷಗಳಿಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಅವ್ರಿಗೆ ಈ ಸಂಪುಟದಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ಸಮಸ್ತ ಕಾಂಗ್ರೆಸ್ ಪಕ್ಷದ ಮತ್ತು ಚಿಂತಾಮಣಿ ತಾಲೂಕಿನ ಸಮಸ್ತ ಜನತೆಯ ಪರವಾಗಿ ನಾನು ಮುಖ್ಯಮಂತ್ರಿಗಳನ್ನು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯರನ್ನು ಮತ್ತು ಹೈಕಮಾಂಡನ್ನು ಈ ಮೂಲಕ ಒತ್ತಾಯಿಸ್ತಾ ಇದ್ದೀನಿ. ದಿನಾಂಕ 3/6/2026ರಂದು ನಮ್ಮ ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ಇವತ್ತು ಪದಗ್ರಹಣವನ್ನು ಮಾಡಿದ್ದಾರೆ. ಆ ಒಂದು ಸಂಭ್ರಮಾಚರಣೆಯ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ಕಾಂಗ್ರೆಸ್ ತಾಲೂಕಿನ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಒಕ್ಕಲಿಗ ಕುಲಬಾಂಧವರು, ಎಲ್ಲ ಪತ್ರಿಕಾ ಮಾಧ್ಯಮದವರು ಇವತ್ತು ಒಂದು ದಿನ ಚಿಂತಾಮಣಿ ನಗರದ ಪ್ರಮುಖ ಸರ್ಕಲ್ಗಳಲ್ಲಿ ಪಟಾಕಿ ಹಂಚಿ ಸಿಹಿಯನ್ನು ಹಂಚಿ ಸಂಭ್ರಮಾಚರಣೆಯನ್ನು ಬಹಳ ವಿಜೃಂಭಣೆಯನ್ನಾಗಿ ಮಾಡಿರ್ತೀವಿ. ಈ ಒಂದು ವಿಜೃಂಭಣೆಗೆ ಮುಖ್ಯ ಕಾರಣ 2019ರಲ್ಲಿ ಡಿಕೆ ಶಿವಕುಮಾರ್ ಅವರು ಜೈಲಿಗೆ ಹೋಗಿ ಬಂದ ನಂತರ ಶ್ರೀಮತಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ಒಂದು ರಾಜ್ಯವನ್ನು ಮುನ್ನಡೆಸಬೇಕು ಅಂತ ಮಾತುಕತೆ ಆಗಿದೆ ಅಂತ ಹಲವಾರು ಸಂದರ್ಭಗಳಲ್ಲಿ ಹೇಳ್ಕೊಂಡ್ಬಂದಿದ್ರು. ಆ ಸಂದರ್ಭ ಒದಗಿ ಬಂದು 3 ವರ್ಷಗಳ ನಂತರ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರಿಗೆ ಪಕ್ಷದ ವರಿಷ್ಠರು ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಇತರ ಮುಖಂಡರೆಲ್ಲರೂ ಸೇರಿ ಸಿದ್ದರಾಮಯ್ಯರ ಯಾದಿಯಾಗಿ ಇವತ್ತು ಒಂದು ದಿನ ಒಳ್ಳೆಯ ಶುಭ ದಿನ ನೋಡಿ ಅವರು ಪಟ್ಟಾಭಿಷೇಕವನ್ನು ಮಾಡಿರ್ತಾರೆ. ಅವರ ಸೇವೆ ಈ ರಾಜ್ಯದ ಮತ್ತು ಈ ದೇಶದ ಜನತೆಗೆ ತುಂಬ ಅನುಕೂಲಕರವಾಗಿ ಒಳ್ಳೆಯ ಆಡಳಿತ ನಡೆಸಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಅವರಿಗೆ ಶುಭವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ಹಿಂದೆ 3 ವರ್ಷದಿಂದ ನಮ್ಮ ತಾಲೂಕಿನ ಘನವೆತ್ತ ಉನ್ನತ ಶಿಕ್ಷಣ ಸಚಿವರಾಗಿ ಕೆಲಸ ಮಾಡಿದಂಥವರು ಭಾಳ ರಾಜ್ಯದಲ್ಲೇ ಒಳ್ಳೆಯ ಮಾದರಿಯಲ್ಲಿ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಟ್ಟಿರ್ತಾರೆ.
ಅವರ ಕೊಡುಗೆ ನಮ್ಮ ರಾಜ್ಯಕ್ಕಲ್ಲದೆ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಹೋಗಿ ಉನ್ನತ ವ್ಯಾಸಂಗ ಯಾವ ಥರ ನಾವು ನಮ್ಮ ರಾಜ್ಯದಲ್ಲಿ ಅಳವಡಿಸಬೇಕು, ಈಗಿನ ಕಾಲಕ್ಕೆ ಮಕ್ಕಳಿಗೆ ಯಾವೆಲ್ಲ ಕೋರ್ಸ್ಗಳನ್ನು ತಂದು ಇಂಟ್ರೊಡ್ಯೂಸ್ ಮಾಡಿದ್ರೆ ಅವರಿಗೆ ಅನುಕೂಲ ಆಗ್ತದೆ. ಅವರು ಬೇರೆ ದೇಶಗಳಲ್ಲಿ ಹೋಗಿ ಕೆಲಸ ಮಾಡುವಂಥದ್ದಕ್ಕೂ ನಮ್ಮ ದೇಶದಲ್ಲಿ ಇದು ಮಾಡೋದಕ್ಕೂ ಕೌಶಲ್ಯ ಅಭಿವೃದ್ಧಿ ಮತ್ತು ಇತರೆ ಹೊಸ ಹೊಸ ಅಧ್ಯಯನಗಳನ್ನು ಅಳವಡಿಸಿಕೊಂಡು ಒಳ್ಳೆಯ ನಾಯಕತ್ವವನ್ನು ಕೊಟ್ಟಿರ್ತಾರೆ ನಮ್ಮ ತಾಲೂಕಿನ ನಾಯಕರು ಸುಧಾಕರ್ ಅವರು. ಅವರಿಗೆ ಈ ಮಂತ್ರಿಮಂಡಲದಲ್ಲಿ ಪಕ್ಷದ ಎಲ್ಲ ಮುಖಂಡರೇ ಹಾಗೂ ನಮ್ಮ ಒಕ್ಕಲಿಗರ ಸಮುದಾಯದ ಎಲ್ಲ ಮುಖಂಡರೇ, ಇವತ್ತು ನಾವು ನಮ್ಮ ಧೀಮಂತ ನಾಯಕ ಕಾಂಗ್ರೆಸ್ ಪಕ್ಷದ ಸರ್ವೋಚ್ಚ ನಾಯಕರಾದಂಥ ಕಾಂಗ್ರೆಸ್ ಪಕ್ಷದ ಮಾಜಿ ಅಧ್ಯಕ್ಷರು, ಈಗ ಹಾಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರಿಗೆ ಇವತ್ತು ನಾವು ಒಕ್ಕಲಿಗರ ಸಂಘದ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವು ಎಲ್ಲ ನಮ್ಮ ಚಿಂತಾಮಣಿ ಎಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು, ಒಕ್ಕಲಿಗರ ಸಂಘದ ಎಲ್ಲ ಮುಖಂಡರು ಸೇರಿ ಪ್ರತಿಯೊಂದು ಸರ್ಕಲ್ಲಲ್ಲೂ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮವನ್ನು ನಮ್ಮ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಕ್ಕೆ ನಾವು ಸಂಭ್ರಮವನ್ನು ಆಚರಿಸ್ತಾ ಇದ್ದೇವೆ. ಇದರ ಬಗ್ಗೆ ಬಹಳ ಹಿಂದಿನ ನಮ್ಮ DK ಶಿವಕುಮಾರ್ ಅವರು ಯಾವ ಥರ ಬೆಳೆದು ಬಂದರು, ಯಾವ ಥರ ಉಪಮುಖ್ಯಮಂತ್ರಿಗಳಾದರು, ಎಲ್ಲ ಯಾವ ಥರ ಎಷ್ಟು ವರ್ಷದಿಂದ ಮಂತ್ರಿಗಳಾಗಿದ್ದಾರೆ, ನಮ್ಮ ಪಕ್ಷವನ್ನು ಹೆಂಗೆ ಸಂಘಟನೆ ಮಾಡಿ ಪಕ್ಷವನ್ನು ಮುಂದಕ್ಕೆ ತಂದಿದ್ದಾರೆ, ಇವೆಲ್ಲ ಜನರಿಗೆಲ್ಲ ಪ್ರತಿಯೊಂದು ಪೇಪರ್ಗಳಲ್ಲೂ ನ್ಯೂಸ್ಗಳಲ್ಲೂ ಬಂದು ಎಲ್ಲ ನೀವು ಕೇಳಿರ್ತಕ್ಕಂಥ ವಿಷಯಗಳೇ. DK ಶಿವಕುಮಾರ್ ಅವರ ಇವತ್ತು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಇವತ್ತು ದಿನ ನಾವು ಎಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷದ ಮತ್ತು ಒಕ್ಕಲಿಗರ ಸಮುದಾಯದ, ಮುಖ್ಯವಾಗಿ ಒಕ್ಕಲಿಗರ ಸಮುದಾಯದ ಎಲ್ಲ ಒಕ್ಕಲಿಗರು ನಾವು ಸಂತೋಷದಿಂದ ಪ್ರತಿಯೊಂದು ಸರ್ಕಲಲ್ಲೂ ಪಟಾಕಿ ಸಿಡಿಸಿ ಸಿಹಿಯನ್ನು ಹಂಚುವುದರ ಮೂಲಕ ನಾವು ಅವರ ಮುಖ್ಯಮಂತ್ರಿ ಆಗಿರೋದನ್ನು ಸಂತೋಷದಿಂದ ನಾವು ಆಚರಣೆ ಮಾಡ್ತಾ ಇದ್ದೀವಿ.